ಓಂ ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರನ್ ತನ್ನ ಆಸುವ. ಅಗ್ನಿಹೋತ್ರವನ್ನ ಕಲಿಯೋದಕ್ಕೆ ಅಂತ ಈ ಒಂದು ವಾಟ್ಸಪ್ ಗ್ರೂಪಲ್ಲಿ ಸೇರಿರುವಂತ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಸರಿಯಾಗಿ ಸಂಜೆ 6 ಗಂಟೆಗೆ ಈ ಪಾಠ ಆರಂಭ ಆಗುತ್ತೆ. 5:55ಕ್ಕೆ ನೀವೆಲ್ಲರೂ ಕೂಡ ಜಾಯಿನ್ ಆಗ. ಯಾರು ಕೂಡ ಅದಕ್ಕಿಂತ ಮುಂಚೆ ಜಾಯಿನ್ ಆಗಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ಫ್ರೀ ಝೂಮ್, 40 ನಿಮಿಷ ಮಾತ್ರ ಇರುತ್ತೆ. ಅದರಲ್ಲಿ 5:55ಕ್ಕೆ ಜಾಯಿನ್ ಆದರೂ ಕೂಡ 35 ನಿಮಿಷ ಮಾತ್ರ ನಮಗೆ ಪಾಠಕ್ಕೆ ಸಿಗುವಂಥದ್ದು. ಯಾರಾದರೂ ಒಂದು ವೇಳೆ ಬಹಳ ಮುಂಚೆ ಜಾಯಿನ್ ಆದರೆ ಅಷ್ಟು ಸಮಯ ನಮಗೆ ಕಟ್ಟಾಗ್ಬಿಡುತ್ತೆ. ಆವಾಗ ಪಾಠಕ್ಕೆ ಕೇವಲ ಒಂದು 20-25 ನಿಮಿಷ ಸಿಗ್ಬೋದು. ಆದ್ದರಿಂದ ಯಾರು ಕೂಡ 5:55ಕ್ಕೆ ಮುಂಚೆ ಜಾಯಿನ್ ಆಗಬೇಡಿ. 5:55ಕ್ಕೆ ಓಪನ್ ಆಗುತ್ತೆ, ಅವಾಗ ಜಾಯಿನ್ ಆಗಿ. ಎರಡನೇದು, ಎಲ್ಲರೂ ಕೂಡ ಮ್ಯೂಟ್ ಆಗಿರಿ. ಅನೇಕರಿಗೆ ಈ ಒಂದು ಝೂಮ್ ಹೊಸದಾದ್ರಿಂದ ಕೆಲವರಿಗೆ ಮ್ಯೂಟ್ ಆಗೋದು ಹೇಗೆ ಅಂತ ಸಮಸ್ಯೆ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ಕಾಲಹರಣ ಆಗುತ್ತೆ. ಹಾಗಾಗೋದು ಬೇಡ. ಅಲ್ಲಿ ಒಂದು ಮೈಕ್ನ ಐಕಾನ್ ಬರುತ್ತೆ. ಮೈಕ್ ಐಕಾನ್ ಮೇಲೆ ಒಂದು ಬೆರಳಿಟ್ರೆ ನೀವು ಅದು ಒಂದು ಅದರ ಮೇಲೆ ಇಂಟು ಬರುತ್ತೆ ಅಥವಾ ಬಣ್ಣ ವ್ಯತ್ಯಾಸ ಆಗುತ್ತೆ. ಆವಾಗ ಮೈಕ್ ಮ್ಯೂಟ್ ಆಗಿದೆ ಅಂತ ನಿಮ್ಮ ಮಾತು ಯಾರಿಗೂ ಕೇಳೋದಿಲ್ಲ. ನಾವು ಅನ್ಮ್ಯೂಟ್ ಮಾಡೋದು ಅಂತ ಹೇಳಿದ್ರೆ ನಾವು ಕೇಳೋದು ಮಾಡ್ಕೊಳ್ಳೋದಕ್ಕೆ ಇನ್ನೊಂದ್ಸಲ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಅನ್ಮ್ಯೂಟ್ ಆಗುತ್ತೆ. ಆವಾಗ ನೀವು ಮಾತಾಡಿದ್ದು ಎಲ್ಲರಿಗೂ ಕೇಳುತ್ತೆ. ನಾನೇನು ಸೂಚನೆಗಳನ್ನು ಕೊಡ್ತೀನಿ ಹಾಗೆ ದಯಮಾಡಿ ಪಾಲಿಸಿ. ಅವಾಗ ಎಲ್ಲರಿಗೂ ಕೂಡ ಮಂತ್ರ ಕಲಿಯೋದಕ್ಕೆ ಸುಲಭ ಆಗುತ್ತೆ. ಹೇಗೆ ಎಷ್ಟು ಜನಕ್ಕೆ ಒಟ್ಟಿಗೆ ಮಂತ್ರ ಪಾಠ ಮಾಡೋದು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಹೇಳುತ್ತೆ. ಇದು ಹೇಗೆ ಅಂತ ಹೇಳಿದ್ರೆ, ನಾನು ಒಂದು ಮಂತ್ರವನ್ನ ಒಬ್ಬರಿಗೆ ಹೇಳ್ಕೊಡ್ತೀನಿ, ಯಾರ್ದೋ ಒಬ್ಬರದ ಹೆಸರು ಹೇಳ್ತೀನಿ, ಅವ್ರಿಗೆ ಹೇಳ್ಕೊಡ್ತೀನಿ. ಅವರು ಅನ್ಮ್ಯೂಟ್ ಮಾಡಿಕೊಂಡು ಮಂತ್ರವನ್ನ ಹೇಳ್ತಾರೆ. ಅದೇ ಸಮಯದಲ್ಲಿ ನಾನು ಹೇಳ್ಕೊಡಂತೂ ನಿಮಗೂ ಕೂಡ ಎಲ್ಲರಿಗೂ ಇರುವಂತ 60-70 ಜನಕ್ಕೂ ಕೂಡ ನೀವೆಲ್ಲರೂ ಕೂಡ ನೀವು ಹೇಳ್ಕೊಡ್ಬೇಕು. ಮನಸ್ಸಲ್ಲ ಜೋರಾಗಿ ಹೇಳಿ, ಆದ್ರೆ ಮ್ಯೂಟ್ ಆಗಿರುತ್ತೆ, ಬೇರೆ ಯಾರಿಗೂ ಕೇಳಲ್ಲ, ಅದು ನಿಮಗೆ ಮಾತ್ರ ಕೇಳುತ್ತೆ. ಹೀಗೆ ನಾನು ಎಷ್ಟು ಜನಕ್ಕೆ ಹೇಳ್ಕೊಡ್ತಾ ಬರ್ತೀನಿ ಅಷ್ಟು ಸಲ ಎಲ್ಲರೂ ಕೂಡ ಹೇಳ್ದಂಗಾಗತ್ತೆ. ಒಂದೇ ಸೆಷನ್ ಅಲ್ಲಿ ಒಂದು ಮಂತ್ರವನ್ನ ಎಲ್ಲರೂ ಕಲಿಯಬಹುದಾಗುತ್ತೆ. ನಾನು ಸದ್ಯಕ್ಕೆ ನನ್ನ ಫ್ರೀ ಝೂಮ್ ಉಪಯೋಗಿಸ್ತಿರೋದ್ರಿಂದ 40 ನಿಮಿಷದ ಮೇಲೆ ಹೋಗೋದಕ್ಕಾಗಲ್ಲ. ಪಾಠವನ್ನು ಕೂಡ 40 ನಿಮಿಷದ ಮೇಲೆ ಮಾಡೋದು ಕಷ್ಟ ಇದೆ. ಆದರೆ ಮುಂದಿನ ದಿವಸಗಳಲ್ಲಿ ಅಗತ್ಯ ಇದ್ದರೆ ನಾನು ಪೇಯ್ಡ್ ಝೂಮ್ನ ಉಪಯೋಗಿಸ್ತೀನಿ. ಆವಾಗ ನಾವು ಇನ್ನೂ ಸ್ವಲ್ಪ ಓದಬೇಕಾದ್ರೆ ಜಾಸ್ತಿ ಮಾಡಿದ್ರು ತಪ್ಪಾಗೋದಿಲ್ಲ. ಆದರೆ ಪಾಠವನ್ನು 40 ನಿಮಿಷಕ್ಕಿಂತ ಮೇಲೆ ಮಾಡುವಂಥದ್ದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಕೋಆಪ್ರೇಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಅಷ್ಟು ಜನಗಳ ಹತ್ರ ನಾವು ಹೇಳಿಸೋದಕ್ಕಾಗೋದಿಲ್ಲ. ಇನ್ನೊಂದಷ್ಟು ಜನನ್ನ ಎಷ್ಟು ಜನದ ಆಗಿರುತ್ತೆ ಅಂದರೆ ಪಾಠ ನಾನು ಹೇಳ್ಕೊಟ್ಟಿರ್ತೀನಿ, ಎಲ್ಲರಿಗೂ ಅದು ಹೇಳ್ಕೊಡುವಂಥದ್ದು. ಆದರೂ ಕೂಡ ನಮ್ಮ ವಾಯ್ಸ್ ಕೇಳೋಂಥದ್ದು ಯಾರು ಹೇಳ್ಕೊಟ್ಟಿರ್ತೀನಿ ಅವ್ರದ್ದು ಮಾತ್ರ ವಾಪಸ್ಸು ನಮಗೆ ಕೇಳುತ್ತೆ. ಹಾಗಾಗಿ ಆ ಥರ ಎಷ್ಟು ಜನಕ್ಕೆ ಅವಕಾಶ ಇರುತ್ತೆ ಅಷ್ಟು ಜನಕ್ಕೆ ಇವತ್ತಾಗುತ್ತೆ. ಮುಂದೆ ನಾವು ನಮಗೂ ಮತ್ತೆ ಚಾನ್ಸ್ ಬೇಕು ಅಂದರೆ ಇನ್ನು ಉಳಿದವ್ರಿಗೆಲ್ಲ ನೆಕ್ಸ್ಟ್ ಡೇ ಅವರಿಂದ ಕಂಟಿನ್ಯೂ ಆಗುತ್ತೆ. ಹೀಗೆ ನಾವು ಅಭ್ಯಾಸನ ಮಾಡ್ಕೊಂಡು ಹೋಗ್ಬೇಕು. ನಾವು ಎಷ್ಟು ಬೇಗ ಕಲಿಬೇಕು ಅಂತ ಹೇಳಿದ್ರೆ ಅಷ್ಟು ಬೇಗ ನಾವು ಇಲ್ಲಿ ನಾವು ಸುಮ್ಮನೆ ನಾನು ಹೇಳ್ತೀನಿ ಅನ್ನೋ ಬದಲು ಕೋಆಪರೇಟ್ ಮಾಡಿದ್ರೆ ಇವಾಗ ಒಂದು 60-70 ಜನ ಇದ್ರೆ ಇವತ್ತೊಂದು 30 ಜನ, ನಾಳೆ ಒಂದು 30 ಜನ, ಹೀಗೆ ಒಂದೊಂದು ಮಂತ್ರದ ಅವಧಿ. ಇವಾಗ ಒಂದು 30 ಜನಕ್ಕೆ ಇವತ್ತಿನ ಮಂತ್ರ ಬಂದ್ರೆ ನಾಳೆ 30 ಜನಕ್ಕೆ ನೆಕ್ಸ್ಟ್ ಮಂತ್ರದ ಅವಧಿ ಬರುತ್ತೆ. ಆದ್ರೆ ಎಲ್ಲರೂ ಕೂಡ ಕಲಿಯೋದಕ್ಕೆ ಚಾನ್ಸಸ್ ಇದ್ದೇ ಇದೆ. ಯಾಕೆ ಹೇಗೆ ಚಾನ್ಸಸ್ ಹೇಗೆ ಅಂತ ಹೇಳಿದ್ರೆ, ನಾ ಹೇಳ್ಕೊಟ್ಟಿದ್ದ ಒಬ್ಬರಿಗೆಲ್ಲ ಎಲ್ಲರಿಗೂ ನೀವು ಅದನ್ನ ಕಲಿತಲೇ ಇರ್ತೀರಿ. ಆದ್ರೆ ನೀವು ಹೇಳಿದ್ ನನಗೆ ಕೇಳಿಸೋದಕ್ಕೋಸ್ಕರ ನೀವು ಕೊನೆಗೆ ಏನ್ ಮಾಡಬಹುದು ಅಂತ ಹೇಳಿದ್ರೆ, ನೀವೊಂದು ರೆಕಾರ್ಡ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಒಂದು ಹಾಕಿದ್ರೆ, ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬಿಟ್ರೆ ಅದನ್ನ ಎಲ್ಲರೂ ಕೂಡ ಕೇಳ್ಕೊಬಹುದು. ನೀವು ಕೂಡ ನಾನು ಅದನ್ನ ನೋಡ್ಕೋತೀನಿ, ಏನಾದರೂ ನಿಮ್ಮ ಸ್ವರಗಳ ವ್ಯತ್ಯಾಸ ಆಗಿದ್ರೆ ತಿದ್ದುತ್ತೀನಿ. ಹೀಗೆ ನಿಮ್ಮ ಸಹಕಾರ ಪೂರ್ಣ ಇದ್ದಾಗ ಮಾತ್ರ
ಎಲ್ಲರೂ ಕಲಿಯೋಕೆ ಸಾಧ್ಯ. ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ. ಇವತ್ತು 60-70 ಜನ ಇಲ್ಲಿದ್ದಾರೆ ಅಂದ್ರೆ ಎಲ್ಲರೂ ಜಾಯ್ನ್ ಆಗ್ತಾರೆ ಅಂತ ಏನಲ್ಲ. ಒಂದು 20-25 ಜನ ಆಗ್ಬೋದು, ಅವ್ರ ಸಮಸ್ಯೆ ಇಲ್ಲ. ಜಾಸ್ತಿ ಜನ ಜಾಯ್ನ್ ಆದ್ರೆ ಮಾತ್ರ ನನಗೆ ಪಾಠ ಆಗ್ಲಿಲ್ಲ ಅಂತ ಕೊನೆಯವ್ರು ಯಾರನ್ನು ಕೂಡ ಬೇಸರ ಪಟ್ಕೊಳ್ಬಾರದು. ಸಾಮಾನ್ಯವಾಗಿ ಆಲ್ಫಬೆಟಿಕಲ್ ಆಗಿ ನಾನು ಅವಕಾಶ ಮಾಡ್ತಾ ಹೋಗ್ತೀನಿ. ಯಾರೋ ಅಂಬಿಕಾ ಅಂತಂದ್ರೆ ಅವ್ರದ್ದು ಮೊದಲನೇ ಸಾಲಿ ಬರ್ತಾ ಆ ಇಂದ ಶುರುವಾಗೋದ್ರಿಂದ, ಹಾಗೇನೆ ಕೊನೆಗೆ ಯದು ಕೃಷ್ಣ ಅಂತ ಅನ್ನೋದು ಅಂದ್ರೆ ಕೊನೆಯಲ್ಲಾಗಿರುತ್ತೆ. ಹೀಗಾಗತ್ತೆ. ಅದನ್ನ ಯಾರು ಬೇಸರ ಬಿಟ್ಕೊಳ್ಬಾರದು. ಎಲ್ಲರೂ ಕೋಆಪರೇಟ್ ಮಾಡಿ ಎಲ್ಲರೂ ಕೂಡ ಅಗ್ನಿಹೋತ್ರವನ್ನ ಕಲಿಸ್ತೇನೆ. ಮತ್ತೆ ಇನ್ನೊಂದು ಎಲ್ಲಾರದು ಪ್ರಶ್ನೆ ಇರುತ್ತೆ, ನಮಗೆ ಅಗ್ನಿಹೋತ್ರದ ಸಾಮಗ್ರಿಗಳನ್ನ ಯಾವಾಗ ತೆಗೆದುಕೊಳ್ಬೇಕು, ಎಲ್ಲಿ ಸಿಗುತ್ತೆ, ಅದೆಲ್ಲರಿಗೂ ಕೊನೆಯಲ್ಲಿ ಉತ್ತರ ಕೊಡ್ತೀನಿ ನಾನು. ನಿಮಗೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಆದ್ರೆ ಮೊದಲು ಕಲಿಬೇಕಾದ್ದು ಶ್ರದ್ಧೆಯಿಂದ ವೇದೋಕ್ತವಾಗಿ ನಾವು ಮಂತ್ರಕ್ಕೆ ಸುಮ್ಮನೆ ಎಲ್ಲ ಹಾಡು ಹೇಳಿದಾಗ ಅಲ್ಲ ಇದು. ಇದಕ್ಕೆ ಸ್ವರವನ್ನು ಕಲಿಸಿ ನಾವು ಹೇಳ್ಕೊಡ್ತೀವಿ, ಅದರಂತೆಯೇ ಕಲಿಬೇಕು. ಮತ್ತೆ ಸಾಮಾನ್ಯವಾಗಿ ಉಚ್ಚಾರಣೆಯಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ತುಂಬಾ ಜನ ಹೇಳ್ಕೊಳ್ಳೋದು ತಪ್ಪು ಹೇಳ್ತೀವಿ. ಇವಾಗ ನೋಡಿ, ಉದಾಹರಣೆಗೆ ಭಾಗ ಅಂತ ಹೇಳ್ತಾರೆ, ಭಾಗ ಅಂತ ಹೇಳ್ತೀವಿ. ಎರಡು ವ್ಯತ್ಯಾಸ ಇದೆ. ಹಾಗಾಗಿ ನಾವು ಅಲ್ಪಪ್ರಾಣ ಮಹಾಪ್ರಾಣನ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಹಾಗೂ ಅಕಾರ ಹಕಾರ, ಹಾರ ಅಂತ ಹೇಳಿದ್ರೆ ಬೇರೆ. ಆದ್ರೆ ಹಕ್ಕಿನೋ ಜಾಗದಲ್ಲಿ ನೀವು ಅಕ್ಕಿ ಅಂತ ಹೇಳಿದ್ರೆ ಅಕ್ಕಿ ಅಡಿಗೆ ಮಾಡೋದು, ಹಕ್ಕಿ ಹಾರ ಹೋಗುವುದು. ಅದು ಈ ವ್ಯತ್ಯಾಸಗಳು ಗೊತ್ತಿರಬೇಕು. ಅಕಾರದಲ್ಲಿ ಅಕಾರನೇ, ಹಕಾರದಲ್ಲಿ ಹಕಾರನೇ ಉಚ್ಚಾರಣೆ ಮಾಡಬೇಕು. ಮತ್ತೆ ನಾನು ಸ್ವರಗಳನ್ನು ಹೇಗೆ ಕಲಿಸ್ಬೇಕು ಅಂತ ಕಲಿಸ್ಕೊಡ್ತೀನಿ. ಹಾಗೆ ನೀವು ಕಲ್ತ್ಕೊಳ್ಳಿ. ಎಲ್ಲರಿಗೂ ಸುಲಭವಾಗಿ ಕಲಿಬಹುದು. ಮತ್ತೆ ಯಾರಿಗೂ ಕೂಡ ನಾನು ಕಲಿಬಹುದಾ, ನಾನು ಮಾಡಬಹುದಾ ಅನ್ನೋ ಅನುಮಾನ ಬೇಡ. ಇದಕ್ಕೆ ನಾನೇ ಈ ಮಂತ್ರವನ್ನು ಕಲಿಬೇಕಾದ್ರೆ ನನಗೆ ಸಂಸ್ಕೃತ ಜ್ಞಾನ ಇಲ್ಲ, ಸ್ಪಷ್ಟ ಹೇಳ್ತಾ ಇದ್ದೀನಿ. ನಾನು ವೇದ ವಿದ್ವಾಂಸ ಅಲ್ಲ, ನಾನೊಬ್ಬ ಆರ್ಡಿನರಿ ಮನುಷ್ಯ, ನಾನೊಬ್ಬ ಲೌಕಿಕ ಪ್ರಪಂಚದಲ್ಲಿ ಜೀವನ ಮಾಡ್ತಿರೋಂಥನು. ಆದರೂ ಅವರು ಒಳ್ಳೆ ಗುರುಗಳ ಸಂಪರ್ಕಕ್ಕೆ ಬಂದು ನನಗೆ ಮಂತ್ರವನ್ನು ಕಲಿಸ್ಕೊಟ್ಟಿದ್ದಾರೆ. ಸೊ ಆ ಗುರುಗಳಿಗೆ ನಾನು ನಮಸ್ಕಾರ ಮಾಡ್ತಾ, ನಮಗೆ ಆರಂಭದಲ್ಲಿ ಪಾಠ ಮಾಡಿದಂಥವ್ರು ವೇದಾಧ್ಯಾಯಿ ಶ್ರೀ ವಿಶ್ವನಾಥ್ ಶರ್ಮಾ ಅಂತ ಹೇಳಿ, ಅವರು ಬೇಲೂರಿನಲ್ಲಿ ಇರ್ತಾರೆ. ನಮಗೆ ವಾರಕ್ಕೊಂದು ದಿವಸ ಬಂದು ಪಾಠ ಮಾಡ್ತಾ ಇದ್ರು. ಹಾಗಾಗಿ ನಾವು ತಿಂಗಳಗಟ್ಟಲೆ ಅದನ್ನ ಕಲ್ತ್ಕೊಳ್ಬೇಕಾಗಿತ್ತು. ಆದ್ರೆ ನಿಮಗೆ ಇವಾಗ ನಿತ್ಯನೂ ಪಾಠ ಆಗುತ್ತೆ. 15-20 ದಿವಸದೊಳಗಡೆ ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಬಹುದು. ಚೆನ್ನಾಗಿ ಕಲ್ತ್ಕೊಳ್ಳಿ. ಆದ್ರೆ ಈ ವೇದದ ಮಾರ್ಗಕ್ಕೆ ನಮ್ಮನ್ನು ತಂದವರು ಈಗ ಇಲ್ಲ, ಸ್ವರ್ಗಸ್ಥರಾಗಿರುವಂತಹ ವೇದಾಧ್ಯಾಯಿ ಶ್ರೀ ಸುಧಾಕರ್ ಶರ್ಮಾ ಅವರು ಕೂಡ ಅವರ ಆತ್ಮಕ್ಕೆ ನಾನು ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಪಾಠವನ್ನ ಸರಿಯಾಗಿ 6 ಗಂಟೆಗೆ ಶುರು ಮಾಡ್ತೀನಿ. ಎಲ್ಲರೂ ಜಾಯಿನ್ ಆಗಿ. ನಮಸ್ಕಾರ.